ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ತುಂಬ ರುಚಿಕರವಾದ, ತುಂಬ ಸ್ಪೆಷಲ್ ಆದಂತಹ ಒಬ್ಬಟ್ಟಿನ ಹೋಳಿಗೆ ಸಾರು ಮಾಡ್ತಾ ಇದ್ದೀನಿ. ಯಾವ ರೀತಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಬೇಳೆ ಬೇಯಿಸಿದ ಕಟ್ಟನ್ನು ಸಪ್ರೇಟ್ ಆಗಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ಚಿಕ್ಕ ಪಾತ್ರೆಯಲ್ಲಿ ಹುಣಸೆ ಹಣ್ಣಿಗೆ ನೀರು ಹಾಕ್ಬಿಟ್ಟು ಅದು ಚೆನ್ನಾಗಿ ನೆನೆಯೋಕೆ ಬಿಡೋಣ. ನೆಕ್ಸ್ಟ್ ಇಲ್ಲಿ ಒಬ್ಬಟ್ಟಿನ ಸಾಂಬಾರ್ಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ನಾನು 4 ಸ್ಪೂನು ಧನಿಯಾ ತಗೊಂಡಿದ್ದೀನಿ, ಅಂದ್ರೆ ಕೊತ್ತಂಬರಿ ಕಾಳು. ಒಂದ್ 4 ಪೀಸು ಒಣ ಕೊಬ್ಬರಿ ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಜೀರಿಗೆ, ಒಂದ್ ಸ್ವಲ್ಪ ಚಕ್ಕೆ, 2 ಏಲಕ್ಕಿ, ಹಾಗೆ ಒಂದ್ 3-4 ಗಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಣಮೆಣಸಿನಕಾಯಿ ಒಂದು 10, ಕರಿಬೇವು. ಬನ್ನಿ, ಇದನ್ನೆಲ್ಲ ನಾನಿಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಕಾಳು, ಒಣ ಕೊಬ್ಬರಿ, ಜೀರಿಗೆ, ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ಳೋಣ್ರಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಚಕ್ಕೆ, ಯಾಲಕ್ಕಿ ಪ್ರತಿಯೊಂದು ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಒಂಥರ ಘಮ ಘಮ ವಾಸನೆ ಬರಬೇಕು ಕಣ್ರಿ. ಆ ಧನಿಯಾ, ಜೀರಿಗೆ ಅದೆಲ್ಲ ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರುತ್ತೆ. ನೋಡ್ರಿ, ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು. ನೋಡ್ರಿ, ಫ್ರೈ ಆಗಿದೆ. ಇದನ್ನ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಇದನ್ನು ಕೂಡ ನಾವು ಸ್ವಲ್ಪ ಎಣ್ಣೆ ಆಯಿಲ್ ಹಾಕ್ಬಿಟ್ಟು ಹುರ್ಕೊಳ್ಳೋಣ್ರಿ. ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡ್ರಿ, ಇದೆಲ್ಲ ಹಾಕೋದ್ರಿಂದ ಒಬ್ಬಟ್ಟಿನ ಸಾಂಬಾರು ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ. ನಾವು ಹೋಳಿಗೆ ಊಟ ಮಾಡೋಕ್ಕಿಂತ ಸಾಂಬಾರೇ ಖಾಲಿ ಮಾಡ್ಬಿಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ ಇದು ಹೋಳಿಗೆ ಸಾರು. ನೋಡಿ, ಬ್ರೌನ್ ಕಲರ್ ಆಗಿದೆ. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ್ರಿ. ನೆಕ್ಸ್ಟ್ ಒಣಮೆಣಸಿನಕಾಯಿನೂ ಕೂಡ ಎಣ್ಣೆಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಅದು ಗರಿ ಗರಿ ಆಗ್ಬೇಕು ಕಣ್ರಿ ಒಣಮೆಣಸಿನಕಾಯಿ, ಆ ರೀತಿ ನಾವು ಹುರ್ಕೋಬೇಕಾಗತ್ತೆ. ನೋಡ್ರಿ, ಒಬ್ಬಟ್ಟಿನ ಸಾರು ಯಾರಿಗೆ ಇಷ್ಟ ಇಲ್ಲ ಹೇಳಿ? ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾನೇ ಇಷ್ಟಪಡ್ತಾರೆ. ಹೋಳಿಗೆ ಜೊತೆಗೆ ಅದನ್ನು ಕೂಡ ಹೋಳಿಗೆ ಸಾರು ಕುಡಿತಾರೆ ಕಣ್ರಿ. ತುಂಬಾನೇ ರುಚಿಕರವಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ರಿ, ಇಲ್ಲಿ ಒಣಮೆಣಸಿನಕಾಯಿ ನಾನು ಗರಿ ಗರಿಯಾಗಿ ಹುರ್ಕೊಂಡಾಗಿದೆ. ಇದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಅದರಲ್ಲಿ ಅಷ್ಟು ಹಾಕೋಣಕ್ಕೆ ಹೋಗ್ಬೇಡಿ, ಅರ್ಧದಷ್ಟು ಮಾತ್ರ ನಾವು ಮೆಣಸಿನಕಾಯಿ ಹಾಕೋಬೇಕು. ಇದು ಖಾರ ಮೀಡಿಯಂ ಖಾರ ಜಾಸ್ತಿ ಇತ್ತು ಅಂದ್ರೆ ನೀವು ಸ್ವಲ್ಪ ಕಡಿಮೆ ಹಾಕೋಬೇಕಾಗುತ್ತೆ. ಖಾರನ ನೋಡ್ಬಿಟ್ಟು ಹಾಕೊಳ್ಳಿ. ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ನಾನು ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಲ್ರೆಡಿ ನಾನು ಇದ್ರಲ್ಲೇ ಹೂರ್ಣ ಹಾಕಿದ್ದೀನಿ. ನೀವು ಕೂಡ ಒಂದ್ ಸ್ವಲ್ಪ ಹೂರ್ಣ ಹಾಕೋಬೇಕಾಗುತ್ತೆ. ಬೇಳೆ ಹೂರ್ಣ ಹಾಕೊಂಡು ನಾವು ರುಬ್ಕೋಬೇಕು. ನೋಡ್ರಿ, ಇದನ್ನ ನಾನು ಕಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ರಿ, ಸ್ವಲ್ಪ ಅದರಲ್ಲಿ ಜಾರಲ್ಲಿ ನೀರ್ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ನಾವು ಇದ್ರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಹಾಗೆ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಹುಣಸೆ ಹುಳಿ ನೆನೆ ಹಾಕಿದ್ನಲ್ಲ, ಅದು ಹುಣಸೆ ಹುಳಿ ಎಲ್ಲ ನಾನು ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ. ಅದು ರಸ ಮಾತ್ರ ನಾನು ಹಾಕ್ತಾ ಇದ್ದೀನಿ ಕಣ್ರಿ. ನೀವು ಕೂಡ ಹುಣಸೆ ಹುಳಿ ರಸ ಮಾತ್ರ ಹಾಕೋಬೇಕು. ನೆಕ್ಸ್ಟ್ ಉಳಿದಿರುವಂತಹ ಒಣಮೆಣಸಿನಕಾಯಿನ ಈ ರೀತಿ ನಾವು 2 ಪೀಸ್ ಆಗಿ ನಾವು ಅದರಲ್ಲಿ ಹಾಕೋಬೇಕಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಹಿಡಿಯಷ್ಟು ಉಪ್ಪು ಹಾಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಮಾಡ್ತಾ ಇದೀನಿ ಕಣ್ರಿ. ನೀವು ಕಡಿಮೆ ಮಾಡಿದ್ರೆ ಸ್ವಲ್ಪ ಕಡಿಮೆನೆ ಹಾಕೋಬೇಕು ಉಪ್ಪು. ಹಾಗೆ ಕರಿಬೇವು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದು ಗ್ಯಾಸ್ ಮೇಲೆ ಇಟ್ಬಿಟ್ಟು ನೋಡ್ರಿ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಚೆನ್ನಾಗಿ ಕುದ್ದಿದಷ್ಟು ಹೋಳಿಗೆ ಸಾರು ಅಥವಾ ಒಬ್ಬಟ್ಟಿನ ಸಾರು ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿ ಇರುತ್ತೆ. ಇದು ಹೋಳಿಗೆ ಸಾಂಬಾರು ಅನ್ನಕ್ಕೆ ಹಾಗೂ ಇಡ್ಲಿ ಮಾಡಿದಾಗೂ ಕೂಡ ಈ ಸಾಂಬಾರು ನಾವು ಯೂಸ್ ಮಾಡ್ತೀವಿ ಕಣ್ರಿ. ತುಂಬಾನೇ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆತಂದ್ರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡ್ರಿ, ಚೆನ್ನಾಗಿ ಕುದ್ದಿದೆ. ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದೀನಿ ನಾನು. ಈ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.